ನೆನ್ನೆ ಕುಟುಂಬಸ್ಥರು ದರ್ಶನ್ನ ಭೇಟಿಯಾಗಿ ಬಂದಿದ್ರು. ದರ್ಶನ್ಗೆ ಒಂದು ಧೈರ್ಯವನ್ನ ತುಂಬಿದ್ರು. ಇದೀಗ ಕುಟುಂಬಸ್ಥರ ಭೇಟಿ ಬಳಿಕ ರಿಲ್ಯಾಕ್ಸ್ ಮೂಡ್ಗೆ ಬಂದಿದ್ದಾರಂತೆ ನಟ ದರ್ಶನ್. ಜೈಲು ಹಕ್ಕಿಯಾಗಿರುವಂತಹ ದರ್ಶನ್ ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು. ಅವರ ಮುಖಭಾವವೇ ಹೇಳ್ತಾ ಇತ್ತು ಎಷ್ಟು ಕುಗ್ಗಿ ಹೋಗಿದ್ದಾರೆ ಅಂತ. ಮಾತಿಲ್ಲ, ಕತೆ ಇಲ್ಲ, ಯಾರೊಂದಿಗೂ ಕೂಡ ಮಾತನಾಡ್ತಾ ಇರಲಿಲ್ಲ. ಮೌನವಾಗಿ ಇಡೀ ದಿನ ಕಳೆಯುವಂತ ದರ್ಶನ್ ಇದೀಗ ಕೊಂಚ ಸುಧಾರಿಸಿಕೊಂಡಂಗೆ ಕಾಣಿಸ್ತಾ ಇದೆ. ಪರಪ್ಪನಾಗ್ರಹಾರ ಜೈಲಿನಲ್ಲಿ 11 ದಿನ ಕಳೆದ ಬಳಿಕ ನಟ ದರ್ಶನ್ ಒಂದು ಚೂರು ರಿಲ್ಯಾಕ್ಸ್ ಆಗಿದ್ದಾರೆ ಅಂತ. ನಿನ್ನೆ ಇಡೀ ಕುಟುಂಬ ದರ್ಶನ್ನ ಭೇಟಿ ಮಾಡಿತ್ತು. ಒಂದು ಸಾಂತ್ವನವನ್ನ, ಧೈರ್ಯವನ್ನ ಹೇಳಿತ್ತು. ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಂಥ ದರ್ಶನ್ಗೆ ಧೈರ್ಯ ಹೇಳಿತ್ತು ಕುಟುಂಬ. ಕುಟುಂಬಸ್ಥರ ಭೇಟಿ ಬಳಿಕ ಒಂದು ಸ್ವಲ್ಪ ಧೈರ್ಯ ಬಂದಂತಾಗಿದೆ. ಈ ಹಿಂದಿನ ನಡವಳಿಕೆಗಳಿಗೂ ಇವತ್ತಿನಿಂದ ಇರುವಂಥ ನಡವಳಿಕೆಗಳಲ್ಲೂ ವ್ಯತ್ಯಾಸ ಆಗಿದೆ. 11 ದಿನಗಳ ಕಾಲ ಜೈಲಿನಲ್ಲಿದ್ದಾರೆ. ಪೊಲೀಸ್ ವಿಚಾರಣೆಯನ್ನು ಎದುರಿಸಿ ಆನಂತರ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಇವರ ಬ್ಯಾರಕ್ನಲ್ಲಿ ಬೇರೆ ಯಾರೂ ಇಲ್ಲ. ಇದ್ರೂ ಕೂಡ ಮಾತನಾಡುವಂಥ ಮನಸ್ಸು ದರ್ಶನ್ಗಿಲ್ಲ. ದರ್ಶನ್ ಹೇಗೆ ಬೆಳೆದಿದ್ರು, ಯಾವ ಹಂತಕ್ಕೆ ಬಂದಿದ್ರು, ಈ ರಾಜ್ಯದ ಸ್ಟಾರ್ ನಟರಾಗಿ ಕೈಗೊಂದಾಳು, ಕಾಲಿಗೊಂದಾಳು, ಅಸಿಸ್ಟೆಂಟ್ಗಳು, ಮ್ಯಾನೇಜರ್ಗಳು, ಯಾವ ಕಡೆ ನೋಡಿದ್ರು ಸರ್ವೆಂಟ್ಗಳು, ಐಷಾರಾಮಿ ಕಾರುಗಳು, ಐಷಾರಾಮಿ ಬಂಗಲೆಗಳು, ಜನ ಓದಲೆಲ್ಲ ಜನ. ಇಂಥ ವಾತಾವರಣ ಇದ್ದಂಥ ದರ್ಶನ್ಗೆ ಜೈಲು ಹಕ್ಕಿಯಾಗಿದ್ದಾರೆ. ಜೈಲಿನಲ್ಲಿ ಒಂದು 4 ಕೋಣೆಗಳ ಮಧ್ಯೆ ಕೂಡಿ ಹಾಕೋದಿದೆಯಲ್ಲ ನೋಡಿ, ಏನು ಬೇಕಾದ್ರೂ ಹೇಳ್ಬೋದ್ರಿ. ಜೈಲಿನಲ್ಲಿ ಅಂಥ ಐಷಾರಾಮಿ ಸೌಲಭ್ಯಗಳಿರ್ತಾವಂತೆ. ಹಣ ಕೊಟ್ಟರೆ ಬೇರೆ ಏನು ಬೇಕಾದ್ರೂ ಸಿಗುತ್ತಂತೆ. ಏನು ಬೇಕಾದರೆ ಸಿಗ್ಬೋದು. ಆದರೆ 4 ಗೋಡೆಗಳ ಮಧ್ಯೆ ಕೂತ್ಕೊಳ್ಳುವಂಥ ಮಾನಸಿಕತೆ ಇದೆಯಲ್ಲ, ಅದೇ ಭಾಳ ದೊಡ್ಡ ಅವರ ಮನಸ್ಸನ್ನು ಹಾಳು ಮಾಡಿ, ಅದೇ ದೊಡ್ಡ ಶಿಕ್ಷೆ ಅಂತ ಅನ್ಕೋಬೋದು. 4 ಗೋಡೆಗಳ ಮಧ್ಯೆ ಕೂತ್ಕೊಳ್ಳೋದು ಅಷ್ಟು ಸುಲಭವಲ್ಲ. ಆ ಸೀಮಿತ ಜಾಗದಲ್ಲಿ ಕುಳಿತುಕೊಂಡು ಯಾವ ಸೌಲಭ್ಯ ಇರದೆ ಏಕಾಂಗಿಯಾಗಿ ಕಳೆಯೋದೇ ಬಹಳ ದೊಡ್ಡ ಶಿಕ್ಷೆ, ಮಾನಸಿಕವಾಗಿ ಚಿತ್ರಹಿಂಸೆ. ಸೊ ಹೀಗಾಗಿ ಅಂಥ ಚಿತ್ರಹಿಂಸೆಯ ವಾತಾವರಣದಲ್ಲಿರುವಂಥ ದರ್ಶನ್ ಇದೀಗ ಕೊಂಚ ಸುಧಾರಿಸಿಕೊಂಡಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ.